ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಯರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂದರೆ ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆಯಿಂದನೇ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ವಾ ಅಂತ ಈ ಸಿಮ್ಟಮ್ಸ್ಗಳಿಂದ ನೀವು ತಿಳ್ಕೊಬೋದು. ಮನೇಲೇ ನೀವು ಯಾವುದೇ ರೀತಿ ಯೂರಿನ್ ಟೆಸ್ಟ್ ಮಾಡದೆ, ಸ್ಕ್ಯಾನಿಂಗ್ ಮಾಡಿಸ್ದೆ, ಬ್ಲಡ್ ಟೆಸ್ಟ್ ಮಾಡಿಸ್ತೇನೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ವಾ ಅನ್ನೋದನ್ನು ಮನೆಯಲ್ಲೇ ನೀವು ಕನ್ಫರ್ಮ್ ಮಾಡ್ಕೋಬೋದು. ಪ್ರೆಗ್ನೆಂಟ್ ಆಗಬೇಕು ಅಂತ ಟ್ರೈ ಮಾಡಿ ಪ್ರೆಗ್ನೆಂಟ್ ಆಗಬೇಕು ಅಂದ್ಕೊಂಡಿರೋರಿಗೆ ಆಲ್ರೆಡಿ ಗೊತ್ತಿರ್ಬೋದು, ನಾವು ಪ್ರೆಗ್ನೆಂಟ್ ಆಗಬೇಕು ಅಂದ್ಕೊಂಡಿದ್ದೀವಿ, ಇದೇ ಸಿಮ್ಟಮ್ಸ್ ಇರ್ಬೋದು ಅಂತ ಗೊತ್ತಾಗ್ತಾ ಇರ್ಬೋದು. ಆದರೆ ಮಿಸ್ ಆಗಿ ನೀವು ಏನಾದರೂ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ತಿಳ್ಕೊಬೇಕು ಅಂದರೆ ನಿಮಗೆ ಪೀರಿಯಡ್ ಡೇಟ್ ಇರುವಂಥ 22 ದಿನದ ಮುಂಚೆ ಅಂದರೆ 8 ದಿನ ಹಿಂದೆ, ನಿಮಗೆ 30ಕ್ಕೆ ಇಲ್ವಾ 35 ಒಳಗಡೆ, ಒಂದು ಮಂತ್ಗೆ 30 ದಿನ ಇರುತ್ತೆ ಅಲ್ವಾ, 35 ಡೇಸ್ಗೆ ನಿಮ್ಗೆ ಏನಾದರೂ ಪೀರಿಯಡ್ಸ್ ಆಗ್ತಿದೆ ಅಂದರೆ ಅದರ ಹಿಂದಿನ 8 ದಿನ ತೆಗೆದಾಕಿದ್ರೆ ಇನ್ನು 22 ದಿನ ಆಗುತ್ತೆ ಅಲ್ವಾ. 24 ದಿನ 22 ದಿನಕ್ಕೆ ನಿಮ್ಮ ಬೇಬಿ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದರಿಂದ ನಿಮಗೆ ಸ್ಮಾಲ್ ಸಿಮ್ಟಮ್ಸ್ಗಳು ಕಾಣೋಕ್ಕೆ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ನಿಮಗೆ ಕೆಳ್ಳೊಟ್ಟೆ ಪೇನ್ ಇರುತ್ತೆ, ಅಂದರೆ ಒಕ್ಕಳಿಂದ ಕೆಳಗಡೆ ಸ್ವಲ್ಪ ಸೆಳೆತದ ರೀತಿ ನೋವು ಬರುತ್ತೆ. ಮತ್ತು ನಿಮಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ, ಮತ್ತು ಸುಮ್ಮನೆ ಕೋಪ ಬರೋದು, ಸುಮ್ಮನೆ ಅಳಬೇಕು ಅನ್ಸೋದು, ಆ ಥರ ಎಲ್ಲ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ತಲೆನೋವು ಕೂಡ ಇರ್ಬೋದು. ಮತ್ತು ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು, ಮಿಲ್ಕಿ ರೀತಿ ವೈಟ್ ಡಿಸ್ಚಾರ್ಜ್ ಆದರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಆಲ್ರೆಡಿ, ಅದು ಅಂತ ಬೇಬಿ ಫಾರ್ಮ್ ಆಗ್ತಿದೆ ಅಂತ ಅರ್ಥ. ಮತ್ತು ನಿಮಗೆ ಲೈಟಾಗಿ ತಲೆ ಸುತ್ತು ಬರುವಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ ಥರ ಆಗುವಂಥದ್ದು, ವಾಮಿಟಿಂಗ್ ಬರುತ್ತೆ ಒಬ್ಬೊಬ್ರಿಗೆ, ವಾಮಿಟಿಂಗ್ ಬರೋದಿಲ್ಲ, ವಾಮಿಂಟ್ ಮಾಡಬೇಕು ಅಂತ ಅನ್ಸೋಂಥದ್ದು, ಮತ್ತು ಊಟದ ಮೇಲೆ ಜಾಸ್ತಿ ನಿರ್ಲಕ್ಷ್ಯ ಇರೋವಂಥದ್ದು, ಜಾಸ್ತಿ ಊಟ ಮಾಡಬೇಕು ಅಂತ ಅನ್ನಿಸ್ದೇ ಇರೋವಂಥದ್ದು, ಈ ರೀತಿ ಎಲ್ಲ ಸಿಮ್ಟಮ್ಸ್ಗಳು ನಿಮಗೆ ಬರುತ್ತೆ. ಈ ರೀತಿ ಎಲ್ಲ ಸಿಮ್ಟಮ್ಸ್ಗಳು ನಿಮ್ಗೆ ಏನಾದರೂ ಇದ್ದು ನಿಮಗೆ ವೈಟ್ ಡಿಸ್ಚಾರ್ಜ್ ಅಂದರೆ ಮಿಲ್ಕ್ ರೀತಿ ಡಿಸ್ಚಾರ್ಜ್ ಆಗ್ತಾ ಇದ್ದರೆ, ಮತ್ತು ನಿಮಗೆ ಪೇಯ್ನ್ಗಳೆಲ್ಲ ಇದ್ದರೆ, ಲೈಟಾಗಿ ಈ ಮೂಡ್ ಸ್ವಿಂಗ್ಸ್ಗಳೆಲ್ಲ ಇದ್ದರೆ ನೀವು 100% ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅರ್ಥ. ಮತ್ತು ನಿಮ್ಮ ಪೀರಿಯಡ್ ಡೇಟು ಮುಂದೆ ಹೋಗ್ಬಿಡ್ತು ದಾಟಿ ಅಂದರೆ 45 ಡೇಸ್ ಆದಮೇಲೆ ನೀವು ಬೇಕಾದರೆ ಯೂರಿನ್ ಟೆಸ್ಟನ್ನು ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನಿಮಗೆ ಯೂರಿನಲ್ಲಿ HGC ಲೆವೆಲ್ ಬಿಡುಗಡೆ ಆಗಿರೋದಿಲ್ಲ. ಅದು ನೀವು 45 ಡೇಸ್ ಆದಮೇಲೆ ಟೆಸ್ಟ್ ಮಾಡಿದ್ರೇ ಪಾಸಿಟಿವ್ ಬರೋವಂಥದ್ದು. ಮತ್ತು ನಿಮಗೆ ಪೀರಿಯಡ್ ಡೇಟ್ ಮಿಸ್ ಆಗಿದೆ, ಏನೋ ಪ್ರೆಗ್ನೆಂಟ್ ಅಲ್ವಾ ಆಗಿದ್ದೀನಾ ಅಂತ ಡೌಟ್ ಏನಾದರೂ ಇದ್ದರೆ ನೀವು ಅತಿಯಾಗಿ ಹೀಟಿನ ಪದಾರ್ಥಗಳನ್ನು ತಿನ್ನಲಿಕ್ಕೆ ಹೋಗಬೇಡಿ, ಮತ್ತು ಅತಿಯಾಗಿ ಎಕ್ಸಸೈಸ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಲೈಟಾಗಿ ರೆಸ್ಟಲ್ಲಿರಿ, ಅಂದರೆ ನಿಮಗೆ ಸ್ಪಾಟಿಂಗ್ ಕೂಡ ಆಗ್ಬೋದು. ಆ ರೀತಿ ಏನಾದರೂ ಆದರೆ ಮಾತ್ರ ನೀವು ತುಂಬ ರೆಸ್ಟಲ್ಲಿ ಇರಬೇಕು. ಅದು ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ನೀವು ಪ್ರೆಗ್ನೆಂಟ್ ಆಗಿರೋದು ಏನಾದರೂ ಕನ್ಫರ್ಮ್ ಆದರೆ, ನಿಮಗೆ ಈ ಸಿಮ್ಟಮ್ಸ್ಗಳೆಲ್ಲ ಇದ್ದು ನೀವು ಕನ್ಫರ್ಮ್ ಆಗಿದೆ ಅಂದರೆ ಮನೆಯಲ್ಲೇ 45 ಡೇಸ್ ಆದಮೇಲೆ ಯೂರಿನ್ ಟೆಸ್ಟನ್ನು ಮಾಡಿಕೊಂಡು ನೀವು ನೆಕ್ಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.